ನನ್ನ ಎಕ್ಸ್ಪೆರಿಮೆಂಟ್ ಸಫಲ ಆಗೋಯ್ತು. ಈಗ ಬೆಣ್ಣೆ ಸೆಟ್ ಔಷಧಿ ಹಾಕಿ ಡೈನೋಸರ್ ಮಾಡ್ತಾನೆ, ಮತ್ತೆ ಕೋಟಿ ಕೋಟಿ ಸಂಪಾದನೆ ಮಾಡ್ತೀನಿ ಬೆಣ್ಣೆ ಹಾಕಿ. ಆದ್ರೆ ಅದ್ರ ಎಫೆಕ್ಟು 7 ದಿನದಲ್ಲಿ ಮುಗ್ದೋಗುತ್ತಲ್ಲ, ಆಮೇಲೆ ಏನ್ ಮಾಡ್ತೀಯಾ? 6ನೇ ದಿನ ಮತ್ತೆ ಅವ್ರ ಮೇಲೆ ಔಷಧಿ ಹಾಕಿ ಮತ್ತೆ ಡೈನೋಸರ್ ಮಾಡ್ತೀವಿ. ಯಾರಿಗೂ ಏನು ಗೊತ್ತಾಗೋದಿಲ್ಲ. ಗೆಳೆಯರೇ, ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಡೈನೋಸರಸ್ ಪಾರ್ಕ್ ನ? ಮೊದ್ಲು ನಾವು ನೋಡಕ್ ಹೋಗ್ತಾ ಇದೀವಿ. ಇದೆಲ್ಲ ಕನ್ನಾ ಸರ್ ಅವರಿಂದ ಆಗಿದೆ. ಅವ್ರ ಲೋನ್ ಏನಾದ್ರು ಕೊಡ್ಲಿಲ್ಲ ಅಂದ್ರೆ ಡೈನೋಸಾರ್ ಪಾರ್ಕ್ ಮಾಡಕ್ ಆಗ್ತಿರ್ಲಿಲ್ಲ. ಬೆಣ್ಣೆ ಹಾಕ್ತಾ ಒಳ್ಳೆ ಕೆಲಸ ಮಾಡಿದೀರಾ. ನಾನ್ ಅನ್ಕೊಂಡಿದೀನಿ ಕನ್ನಾ ಸಾಹೇಬ್ರೆ ಯಾಕೆ ಡೈನೋ ಪಾರ್ಕ್ ಎಂಟ್ರಿ ಕೊಡಬಾರ್ದು ಅಂತ. ಬೆಣ್ಣೆ ಹಾಕ್ತಾ ಜೋರಾಗಿ ಹೊಡಿಬೇಡಿ, ಮತ್ತೆ ಏಟ್ ಬಿದ್ಬಿಡುತ್ತೆ. ಹನಿ, ಏನು ಹೇಳ್ತಿದ್ಯಾ? ಸಾರಿ, ಬ್ಯಾಡ್ ಜೋಕ್. ನೀವೊಂದು 10-12 ಬ್ರೆಡ್ ಮೇಲೆ ಬೆಣ್ಣೆ ಹಾಕ್ಬಿಟ್ಟು ಕೊಟ್ಬಿಡಿ, ನಾವು ಟೂರ್ ಹೊಡಿಬೇಕಾದ್ರೆ ತಿನ್ಬಿಡ್ತೀವಿ. ಎಲ್ಲ ಹೋಗಿ ಬರೋರ್ಗೆ ನನ್ನ ಸಲಾಮು. ಇವರ ಹೆಸರು ಕಲಾಮು. ಹೊಡಿ ಚಪ್ಪಾಳೆ. ಸರಿಯಾಗಿ ಹೇಳಿದ್ರಿ, ಬೆಣ್ಣೆ ಹಾಕ್ತಾ. ಸರ್, ಈ ಪಾರ್ಕ್ ಸೇಫಾ? ಹೌದಪ್ಪ ಸರ್ದಾರ, ಈ ಜೀಪಲ್ಲಿ ಎಲ್ಲಾ ಸೆಕ್ಯೂರಿಟಿ ಸಿಸ್ಟಮ್ ಇದೆ. ಇದು ಮುರಿಯೋದಿಲ್ಲ. ರೇಡಿಯೋ ಇಂದ ನಮ್ ಲ್ಯಾಬ್ ಅಲ್ಲಿ ಕಾಂಟ್ಯಾಕ್ಟ್ ಅಲ್ಲಿ ಇರ್ತೀರಾ. ರೋಡ್ ಬಿಟ್ಟು ಕಾಡ್ ಹೋಗ್ಬೇಡಿ, ಬೆಣ್ಣೆ ಹಾಕ್ತಾ. ಅಲ್ಲೋಡಿ, ಎಷ್ಟು ದೊಡ್ಡ ಡೈನೋಸಾರ್ ಇದೆ. ಅನ್ಮನೆ ಬೇಡ. ದೊಡ್ಡದಾಗೂ ಇದೆ ಮತ್ತೆ ಕ್ಯೂಟ್ ಆಗೂ ಇದೆ. ನೋಡಿ, ಇದೆಲ್ಲ ವಾಟರ್ ಡೈನೋಸರ್ಸ್. ವಾವ್. ಗೆಳೆಯರಿ, ಅಲ್ಲೋಡಿ, ಡೈನೋಸರ್ ಮಕ್ಕಳು. ನಡೀರಿ, ಇದ್ರ ಜೊತೆ ಆಟ ಆಡೋಣ. ಅಯ್ಯೋ ಕತ್ತೆ, ಸ್ಟೇರಿಂಗ್ ವೀಲ್ ಇಟ್ಕೋ. ಬೇಡ, ಯಾರು ಕೆಳಗಿಳಿಯೋದು ಬೇಡ. ಡೈನೋಸಾರ್ ಡೇಂಜರಸ್ ಆಗಿರುತ್ತೆ. ಸರಿಯಾಗಿ ಇದಕ್ಕಿದ್ದಂಗೆ ಭೂಕಂಪ ಆಗ್ತಿದೆ. ಓ, ಇದಂತೂ ಪ್ರೀತಿಯ ಡೈನೋಸರ್ಸ್ಗಳು. ಈ ಪಾರ್ಕ್ ಅಲ್ಲಂತೂ ತುಂಬಾ ಮಜಾ ಬರ್ತಾ ಇದೆ ಅಲ್ವಾ ಪೋಪಟ್? ಹಾ, ಈ ಪಾರ್ಕ್ ಬಂದು ತುಂಬಾನೇ ಮಜಾ ಸಿಗ್ತಾ ಇದೆ. ಪಾರ್ಕ್ ಅಲ್ಲೆಲ್ಲ ಹೊಗೆ ಹೊಗೆ ಇದೆ. ಇದೆಲ್ಲ ಕಸ್ಟಮರ್ ನ ಆಶೀರ್ವಾದದಿಂದ ಆಗಿದೆ. ಬನ್ನಿ, ಮುಂದೆ ಇನ್ನೂ ಡೈನೋಸರ್ ನೋಡೋಣ. ಏನಾಯ್ತು? ಯಾವ್ದಾದ್ರು ಡೈನೋಸಾರ್ ನೋಡ್ದಾ? ಇಲ್ಲ, ಯಾರೋ ರಸ್ತೆನಲ್ಲಿ ಮರ ಹಾಕ್ಬಿಟ್ಟಿದ್ದಾರೆ. ನಾನು ಇದನ್ನ ಮೊದಲನೇ ಸರಿ ನೋಡ್ತಾ ಇದ್ದೀನಿ, ಮರ ನಡೀತಾ ಇರೋದನ್ನ. ಅಯ್ಯೋ, ಇದು ಕೆಂಪ್ ಕಲರ್ ಡೈನೋಸಾರ್. ಅಯ್ಯೋ, ಇದೇನ್ ಮಾಡ್ಬೇಕು ಅನ್ಕೊಂಡಿದೆ? ಈ ಕೆಂಪು ಡೈನೋಸರ್ ಅಂತೂ ಕೋಪ ಮಾಡ್ಕೊಂಡು ಇನ್ನೂ ಕೆಂಪಗಾಗ್ಬಿಟ್ಟಿದೆ. ಇದೆಲ್ಲ ಅಟ್ಯಾಕ್ ಮಾಡ್ಬಿಡುತ್ತು. ಹನಿ, ಕಾರ್ ಹಿಂದೆ ತಗೋ. ಎಲ್ಲರೂ ಹಿಡ್ಕೊಂಡು ಕುತ್ಕೊಳ್ಳಿ. ಎಚ್ಚರ
ಅದಕ್ಕೆ ನಾನ್ ಹೇಳ್ತಾ ಇದ್ದೀನಿ, ನಿಲ್ಲಿಸ್ಬಿಡು. ನಿಲ್ಸಿಲ್ಲ ಅಂದ್ರೆ ನಿಮ್ ಕಥೆ ಮುಗಿಸ್ತೇನೆ. ಬಾಯಿ ಮುಚ್ಚಿ. ತಾನೇ ಕಿರ್ಚ್ತಾ ಇದ್ದಾನೆ, ಮತ್ತೆ ನಮಗ್ ಬಾಯಿ ಮುಚ್ಕೊಳ್ಳೋದಕ್ಕೆ ಹೇಳ್ತಾನೆ. ಇವನು ನಂತರನೇ ಕತ್ತೆ. ಅಯ್ಯೋ ನೀನು ಡ್ರೈವಿಂಗ್ ಮೇಲೆ ಗಮನ ಕೊಡು. ನಿಂತ್ಕೊಳ್ಳಿ. ಹಾ. ಹ್ಮ್. ಹಾ, ಹಾ, ಹಾ. ರೇಲಿಂಗ್ ಮುರಿದೋಗಿದೆ. ಅನ್ಮನೆ ಬೇಡ. ಇಲ್ಲಂತೂ ಕಾರು ನೇತಾಡ್ತಾ ಇದೆ. ನಿನ್ಗೆ ರೈಲಿಂಗ್ ಮುರಿದೋಗಿರೋದ್ರ ಬಗ್ಗೆ ಚಿಂತೆನಾ? ಅಯ್ಯೋ ಕತ್ತೆ, ನಾನು ಹೇಳ್ತಿರೋದು ರೈಲಿಂಗ್ ಮುರಿದೋಗಿದೆ. ಜೀಪ್ ಈಗ ಕೆಳಗಡೆ ಬಿದ್ದೋಗುತ್ತೆ. ಬೇಗ ಇಳ್ಕೊಳ್ಳಿ. ಅರೆ ನಾನಂತೂ ಜಾರ್ ಬಿದ್ಬಿಟ್ಟೆ. ಬಾಯಿ ಮುಚ್ಚಿ. ಹೋಗು ಹೋಗು ಬೇಗ. ಕತ್ತೆ, ಕಾರು ಮುರಿದೋಗಿದೆ. ಹೋಗು ಅಂದ್ರೆ ಹೇಗ್ ಹೋಗೋದು? ಅಯ್ಯೋ ಇಲ್ಲಿಂದ ಹೋಗೋಣ. ಕಾರಿಂದ ಇಳಿರಿ. ಕಾರ್ ಯಾವಾಗ ಬೇಕಾದ್ರೂ ಬಿದ್ದೋಗ್ಬಿಡುತ್ತೆ. ಅನ್ಮನೆ ಬೇಡ. ನಾನಿಷ್ಟು ದೊಡ್ಡ ಮರದ ಮೇಲಿಂದ ಇಳಿಯಕ್ ಸಾಧ್ಯ ಇಲ್ಲ. ಅಯ್ಯೋ ಜೋರ್ದಾರ್ ಕನ್ಯಾ ಸರ್, ಹುಷಾರು. ಜೋರ್ದಾರ್ ಹೆದ್ರು ಬೇಡ, ಮತ್ತೆ ಕೆಳಗ್ ನೋಡ್ಬೇಡ. ನಿಧಾನ ಕೆಳಗಿಳಿ. ಚಿಕ್ಕ ಗುಂಡಿ ನಾನು ಸಮುದ್ರ ಅಲ್ಲ. ಹೇಗ್ ಇಳಿಲಿ ನಾನು? ಕೋತಿ ಅಲ್ಲ. ಹೊಡಿ ಚಪ್ಪಾಳೆ. ಚಪ್ಪಾಳೆ ಹೊಡೋದಕ್ಕೆ ನಾವೇನಾದ್ರೂ ಕೈ ಬಿಟ್ರೆ ನಾವಾಗ ಕೆಳಗಡೆ ಬಿದ್ದೋಗೋದಿಲ್ವಾ? ಅನ್ಮನೆ ಬೇಡ. ಅಯ್ಯೋ ಬೇಗ ಬನ್ನಿ, ಕಾರ್ ಬೀಳ್ತಾ ಇದೆ. ಬೇಗ ಹನಿ, ಬೇಗ ಬಾ. ಓಯ್ ನಿಂತ್ಕೊಳ್ರಪ್ಪ. ನೀವು ಹುಷಾರಾಗಿದ್ದೀರಾ ಅಲ್ವಾ? ಜೋರ್ದಾರ್, ನೀನಂತೂ ಸುಮ್ನೆ ಹೆದರ್ಕೋತಾ ಇದ್ದೆ. ಎಲ್ರಿಗಿಂತ ಮುಂಚೆ ನೀನೇ ಇಳ್ದೆ. ಅಯ್ಯೋ ನಾನು ಎಳ್ದಿರ್ಲಿಲ್ಲ, ಬಿದ್ದು ಹೋಗಿದ್ದೆ. ಬನ್ನಿ, ವಾಪಸ್ ಹೋಗೋಕೆ ರಸ್ತೆ ಹುಡ್ಕೋಣ. ಹೆಲೋ ಹೆಲೋ. ಅರೆ ನೀವ್ ಎಲ್ಲಿ ಹೋಗ್ಬಿಟ್ರಿ? ನೋಡಿ, ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನ್ ನಿಮ್ ಫ್ರೆಂಡ್ ಇದ್ದೀನಿ. ಹನಿ, ಅಲ್ಲೇನ್ ಮಾಡ್ತಿದ್ಯಾ? ಬಾ, ನಮ್ ಜೊತೆ ಬಾ. ಅಲ್ಲಿ. ವಾವ್, ಈ ಜಾಗ ಅಂತೂ ತುಂಬಾ ಚೆನ್ನಾಗಿದೆ. ದೊಡ್ಡ ಪ್ರಾಣಿ ಚಿಕ್ಕ ಪ್ರಾಣಿನ ತಿನ್ಕೊಳತ್ತೆ. ಬನ್ನಿ, ಈ ಜಲದಲ್ಲಿ ಸ್ನಾನ ಮಾಡಿದ್ರೆ ಸಂತೋಷ ಆಗತ್ತೆ. ಈ ತಣ್ಣಗಿರೋ ನೀರಲ್ಲಿ ಸ್ನಾನ ಮಾಡಿ ತುಂಬಾ ಮಜಾ ಬರ್ತಿದೆ. ಬಾ ಪೋಪಟ್, ನಾವು ನೀರಲ್ಲಿ ಡೈವ್ ಮಾಡೋಣ. ಈ ಮರ ಯಾಕೆ ಅಲ್ಲಾಡ್ತಿದೆ? ಹಾಯ್. ಅಯ್ಯಪ್ಪ, ಇದಂತೂ ಮರ ಅಲ್ಲ, ಜೀವಂತವಾಗಿರುವಂತ ಡೈನೋಸರ್.
ಎಷ್ಟು ಮುದ್ದಾಗಿದೆಯಲ್ಲ. ಜಾದೂಗಾರ ಮಣ್ಣನ್ನ ಊದುತ್ತಾನೆ, ಇವನನ್ನ ಉಗ್ದೆ ಸ್ನಾನ ಮಾಡಿಸ್ತಾನೆ. ಹೊಡಿಚಪ್ಪಳೆ. ಗೆಳೆಯರೇ, ಇದು ತುಂಬಾ ಡೇಂಜರಸ್ ಡೈನೋಸರಸ್. ಮೊದ್ಲು ಪಾಯ್ಸನ್ ನುಗ್ದು ಧ್ಯಾನ ಇಲ್ದಂಗ್ ಮಾಡುತ್ತೆ, ಆಮೇಲೆ ಅಟ್ಯಾಕ್ ಮಾಡುತ್ತೆ. ಅರೆ ಬೆಕ್ಕು, ಎಷ್ಟ್ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ, ನಿಜವಾಗ್ಲೂ ಮೆಚ್ಚಬೇಕು. ಗಾಳಿಯಲ್ಲಿ ಒಣಗಿರೋ ಎಲೆ ಬರ್ತಾ ಇದೆ, ನನಗೀಗ ಚಕ್ಕರ್ ಬರ್ತಾ ಇದೆ. ಅರೆ ಯಾರಪ್ಪ ನೀನು, ಇಷ್ಟೊಂದ್ ತಲೆ ತಿಂತಿದ್ಯಾ? ಓಡಿ. ಅಯ್ಯೋ ನಿಂತ್ಕೊಳ್ರು, ಮಾತಾದ್ರು ಕೇಳ್ರು. ಅಯ್ಯೋ ನಿಂತ್ಕೊಳ್ರಪ್ಪ, ಎಲ್ಲಿಗೆ ಹೊಡೋಗ್ತಿದ್ದೀರಾ? ಅಯ್ಯೋ ಅಯ್ಯೋ ನಿಂತ್ಕೊಳ್ರು, ಎಷ್ಟು ಓಡ್ತಿರ್ರು? ಅಯ್ಯೋ ಎಷ್ಟಪ್ಪ ಓಡಿಸ್ತಿದ್ದೀರಾ ನನ್ನ? ಮಿಲ್ಕಾ ಸಿಂಗ್ ಅನ್ಕೊಂಡಿದ್ದೀರಾ ನನ್ನ? ಓ ಗೌಡ್ರೆ, ಓಡೋದಕ್ಕೆ ಗಾಡಿ ಏನಾದ್ರೂ ಲೋನ್ ಅಲ್ಲಿ ಬೇಕಾ? ಓಯ್, ನಾನು ಲೋನ್ ತಗೊಂಡೇನ್ ಮಾಡ್ಲಿ, ನಾನು ಲೋನ್ ಕೊಡೋನು. ಓಯ್ ಓಡ್ತಿರ್ರಪ್ಪ. ಏ ಅನ್ಸುತ್ತೆ ಹೊರಟೋಯ್ತು. ಪ್ಲೇನ್ ಒಳಗೆ ಹೋಗೋಣ. ಅಯ್ಯೋ ಇದ್ಯಾಕೋ ಸರಿ ಕಾಣ್ತಿಲ್ವಲ್ಲ. ಇಷ್ಟೆಲ್ಲ ಓಡಿಸಿ ನೀ ಒಳಗಡೆ ಮುಚ್ಚಿಟ್ಕೊಂಡ್ರೆ ಹೆಂಗೆ? ಪರವಾಗಿಲ್ಲ ಬಿಡಿ, ಹೀಗಾಗದಾದ್ರೆ ನಾನು ಒಳಗೆ ಬರ್ತೀನಿ. ಏನಾದ್ರೂ ಗೊತ್ತಾಯ್ತೇನ್ರಪ್ಪ? ಅಯ್ಯೋ, ನಿನಗೆ ಹೇಳ್ತಿಲ್ಲ ನಾನು. ಗೊತ್ತಾಗ್ತಿದೆ ಹೇಳ್ತಿದ್ದೀರಾ ಅಂತ ಜೋರಾಗೆ ಹೇಳಿ, ಏನು ಕೇಳಿಸ್ತಾನೆ ಇಲ್ಲ. ಅರೆ ನಿನಗೆ ಹೇಳ್ತಿಲ್ಲ ಕಿವುಡ್ ನನ್ ಮಗನೇ, ಅವನ ಹತ್ರ ಕೇಳ್ತಾ ಇದೀನಿ, ಬೆಣ್ಣೆ ಹಾಕ್ತಾ. ನಾನ್ ಬೆಳಗ್ಗೆಯಿಂದ ಇಲ್ಲೇ ಇದ್ದೀನಿ, ಬೆಣ್ಣೆಗೆ ಯಾರು ಹೊಡೆದ್ರು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಅಯ್ಯೋ, ಆ ಹುಡುಗರ್ದೇನಾದ್ರೂ ಗೊತ್ತಾಯ್ತಾ? ಇಲ್ಲ ಸರ್, ಅವ್ರ ಕಾರು ಕ್ಯಾಮ್ರಾ ಸ್ಕ್ರೀನ್ ಅಲ್ಲಿ ಕಾಣಿಸ್ತಾ ಇಲ್ಲ, ಮತ್ತೆ ರೇಡಿಯೋ ಸಿಸ್ಟಮ್ ಕೂಡ ಕೆಲಸ ಮಾಡ್ತಿಲ್ಲ. ಏನು? ನಿನ್ನ ಹತ್ರ ಅಲ್ಲ, ನನ್ನ ಹತ್ರ ಹೇಳ್ತಿದ್ದಾನೆ ಅವನು. ಅಯ್ಯೋ, ನಾನು ಸೆಕ್ಯೂರಿಟಿ ಇನ್ಚಾರ್ಜು, ನನಗೂ ಎಲ್ಲ ಗೊತ್ತಾಗಬೇಕು. ಸರ್, ರಾತ್ರಿ ಆಗ್ತಾ ಇದೆ, ಅವ್ರು ಬರೋದು ತುಂಬಾ ಅವಶ್ಯಕತೆ ಇದೆ. ಈಗ ನಾಳೆ 7ನೇ ದಿನ. ಅದೇ ಏನ್ ಹೇಳಿದ್ರಿ, ಸರಿಯಾಗಿ ಕೇಳಿಸ್ತಾನೆ ಇಲ್ಲ. ಅಯ್ಯೋ, ಮೇಲಿರೋನೆ ಏನ್ ಮಾಡ್ಲಿ ಇವನ್ನ? ಹೋಗಿ ಅವ್ರನ್ನ ಹುಡುಕಂಬನ್ನಿ. ಸರ್, ರಾತ್ರಿ ಕಾಡಲ್ಲಿ ಎಲ್ಲಿ ಹೇಗೆ ಅಂತ ಹುಡ್ಕೋದು? ಸರ್, ಇವಾಗ ಹೋಗೋದು ಸರಿ ಇರಲ್ಲ, ತುಂಬಾ ದೊಡ್ಡ ಚಂಡಮಾರುತ ಬರ್ತಾ ಇದೆ. ಬಿರುಗಾಳಿ ಯಾವಾಗ ಬರುತ್ತೆ, ನಮ್ ರಹಸ್ಯ ಗೊತ್ತಾಗುತ್ತಲ್ಲ, ಆಗ ಬೆಣ್ಣೆ ಹಾಕ್ತಾ. ಅಯ್ಯೋ, ಈಗ ಬೆಣ್ಣೆ ಹಚ್ಚ ಅಗತ್ಯ ಏನಿದೆ? ನೀನು ಬಾಯಿ ಮುಚ್ಚು, ನಾನು ಮೊದ್ಲೇ ತೊಂದ್ರೆಯಲ್ಲಿದ್ದೀನಿ. ಅದಿರ್ಲಿ, ಅವ್ರು ಎಲ್ಲಿಗೆ ಹೋದ್ರು? ಈ ಕಾಡಲ್ಲಿ ಎಲ್ಲೂ ಕಾಣ್ತಿಲ್ಲ ಬೆಣ್ಣೆ ಹಚ್ತಾ. ಹೋಗಿ ಹೋಗಿ ಹುಡುಕಂಬನ್ನಿ. 6 ದಿನ ಆದ್ಮೇಲೆ ಔಷಧಿ ಶಕ್ತಿ ಕಡಿಮೆ ಆಗೋಗುತ್ತೆ, ಮತ್ತೆ ಅವೆಲ್ಲ ನಿಜವಾದ ರೂಪಕ್ಕೆ ಬಂದ್ಬಿಡ್ತವೆ. ಅರೆ ಒಳಗಡೆ ಏನಾದ್ರೂ ಪಿಕ್ಚರ್ ಹಾಕಿದಾರಾ? ಹೊರಗಡೆ ಬರೋ ಮಾತೇ ಆಡ್ತಿಲ್ಲ ನೀವು. ಬನ್ನಿ, ನನ್ಗನ್ಸುತ್ತೆ ವಿಷಯ ಕೆಲಸ ಮಾಡ್ತಿದೆ ಅಂತ. ನನ್ಗೇನು ಕಾಣಿಸ್ತಾನೆ ಇಲ್ಲ. ಅಯ್ಯೋ, ಕತ್ಲಿದ್ಯಲ್ಲ, ಅದಕ್ಕೆ ಕಾಣಿಸ್ತಿಲ್ಲ ಆ ಕತ್ತೆ. ಬುಗುರಿನ ಚಾವಟಿಯಿಂದ ತಿರುಗಿಸಿ ಇಲ್ಲಿ ಯಾರಾದ್ರೂ ಬೆಳಕನ್ನ ಬೆಳಗ್ಸಿ. ನಾನು ಕಂಡ್ರೋ, ನಾನಂತೂ ಹೆದರ್ಕೊಂಡಿರೋದಕ್ಕೆ ಎಲ್ಲಾನು ಡೈನೋಸರ್ ತರನೇ ಕಾಣಿಸ್ತಾ ಇದೆ. ಅನ್ಮನೇ ಬೇಡ, ಹೆದರ್ಕೊಳ್ಳೋದ್ ಬೇಡ, ಇಲ್ಲಿ ನಾವು ಸೇಫ್ ಆಗಿದ್ದೀವಿ. ಹಾಗಂತ ನಾವು ಜೀವನ ಪೂರ್ತಿ ಇಲ್ಲೇ ಇರೋದಕ್ಕಾಗತ್ತಾ?
ಅರೆ ಎಷ್ಟೊತ್ತು ಅಂತ ಒಳಗಡೆ ಬಚ್ಚಿಟ್ಕೊಂಡಿರ್ತೀರಪ್ಪ. ನನ್ ನೋಡಿ ಹೆದರುವಂತದ್ದು ಏನಿಲ್ಲ, ನಾನ್ ತುಂಬಾ ಒಳ್ಳೆ ಅನ್ಕಂಡ್ರು. ಈ ರಾತ್ರಿ ಮುಗಿಲಿ, ಬೆಳಗ್ಗೆ ಸೆಕ್ಯೂರಿಟಿ ಗಾರ್ಡ್ ಅವ್ರು ಬಂದು ನಮ್ಮನ್ನ ಇಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಹೊಟ್ಟೆ ಹಸುವಾಗುತ್ತೆ. ಹಾ ನಿನ್ಗೆ ಹೇಗ್ ಗೊತ್ತಾಯ್ತು ಸೆಕ್ಯೂರಿಟಿ ಗಾರ್ಡ್ಗೆ ಹಸ್ವಾಗಿರುತ್ತೆ ಅಂತ? ಲೋ, ಯಾರಾದ್ರೂ ಮೊದ್ಲು ಇವನ್ನ ಎತ್ಕೊಂಡೋಗಿ ಆ ಡೈನೋಸರ್ ಹತ್ರ ತಗೊಂಡೋಗಿ ಬಿಸಾಕ್ರು. ಹನಿ, ನನಗ್ ಹಸುವಾಗ್ತಿದೆ. ಓ ನನ್ಗೆ ಈಗ ಗೊತ್ತಾಯ್ತು. ಅವ್ರು ಹೇಳ್ತಾ ಇದ್ದಾರೆ ಸೆಕ್ಯೂರಿಟಿ ಗಾರ್ಡ್ಸ್ ಬರ್ತಾರೆ ಮತ್ತೆ ಊಟನೂ ತರ್ತಾರೆ. ಅಯ್ಯೋ, ಅವರು ಗನ್ ತಗೊಂಡ್ ಬರ್ತಾರೆ, ಮತ್ತೆ ನೀನು ಬುಲೆಟ್ ತಿಂತೀಯ. ಗೋಲಿ ಯಾಕೆ? ನಾನು ಅದನ್ನ ಇಟ್ಕೊಂಡು ಆಟ ಆಡ್ಲಾ? ಅಯ್ಯೋ, ಇವ್ನ್ಗೇನಾದ್ರೂ ತಿನ್ನೋದು ಕೊಡ್ರೋ, ಇಲ್ಲಾಂದ್ರೆ ನಮ್ ತಲೆನೆಲ್ಲ ತಿಂದ್ಬಿಡ್ತಾನ ಅಷ್ಟೇ. ಅನ್ಮನೇ ಬೇಡ. ಮೋರಿಯಲ್ಲಿ ಕಮಲ ಹರಳಲ್ಲ, ನಮಗಿಲ್ ತಿನ್ನಕ್ ಊಟ ಸಿಗಲ್ಲ. ಹೊಡಿ ಚಪ್ಪಾಳೆ. ಬನ್ನಿ ಎಲ್ಲರೂ ಊಟ ಹುಡ್ಕೋಣ, ಏನಾದ್ರೂ ಸಿಗ್ಬಹುದು. ಅಯ್ಯಯ್ಯೋ, ನನ್ಗಂತೂ ಇಲ್ಲಿ ಏನು ಕಾಣಿಸ್ತಿಲ್ವಲ್ಲಪ್ಪ. ಅಯ್ಯೋ, ಇಲ್ಲಿ ನೀರ್ ಸಿಕ್ತು ನನ್ಗೆ. ಹುಡುಕ್ತಾ ಹುಡುಕ್ತಾ ನೀರೇ ಸಿಕ್ಬಿಡ್ತು. ಅಯ್ಯೋ, ಈ ನಲ್ಲಿ ಯಾಕೆ ಓಪನ್ ಆಗ್ತಾ ಇಲ್ಲ? ಇಲ್ಲಂತೂ ನನ್ಗೆ ತುಂಬಾನೇ ಕತ್ಲೆ ಅನ್ನಿಸ್ತಾ ಇದೆ. ಇಲ್ಲಿ ತಗೊಳ್ಳಿ, ಇವತ್ ರಾತ್ರಿ ಊಟಕ್ಕೆ ಸಿಕ್ಬಿಡ್ತು. ಇಲ್ಲಿ ನೋಡಿ, ನಮ್ಗೆ ಊಟ ಸಿಕ್ಕಿದೆ. ಸ್ವಲ್ಪ ಉಳಿಸ್ಬಿಟ್ಟಿಡು, ನಾಳೆ ರಾತ್ರಿಗೂ ಇದು ಬೇಕಾಗ್ಬೋದು. ನಾಳೆ ರಾತ್ರಿವರೆಗೂ ಯಾಕೋ ಕಾಯ್ತಾ ಇರ್ತೀಯ? ನೀನೇನಾದ್ರೂ ಇಲ್ಲೇ ಸೆಟಲ್ ಆಗ್ಬೇಕು ಅಂತ ಇದ್ಯಾ? ಪೋಪಾಟ್, ಹೋಗು ಮಲ್ಕೋ. ತಗೊಳ್ಳಿ. ಅಲ್ಲ, ನಾನೇನ್ ಇಲ್ಲಿ ಪಿಕ್ನಿಕ್ ಮಾಡಕ್ ಬಂದಿದ್ದೀನ? ನಾನ್ ನಮ್ ದೊಡ್ಡಣ್ಣನ ಹತ್ರನೇ ಹೋಗ್ತೀನಿ. ಈ ಸ್ಯಾಂಡ್ವಿಚ್ ನನ್ಗೆ ಸ್ವಲ್ಪನೂ ಇಷ್ಟ ಆಗ್ಲಿಲ್ಲ. ಹೌದಾ? ಹಾಗಾದ್ರೆ ನಿನ್ಗೆ ಪಾಲಕ್ ಪನ್ನೀರ್ ಆರ್ಡರ್ ಮಾಡ್ಲಾ? ಹಾ, ಜೊತೆಗೆ ಬಟರ್ ನಾನ್. ಇಲ್ಲ, ಲಚ್ಚಾ ಪರಾಟ. ನನ್ಗೆ ಮೈದಾ ಇಷ್ಟ ಇಲ್ಲ, ನಾನ್ ಡಯಟಿಂಗ್ ಅಲ್ಲಿ ಇದ್ದೀನಲ್ವಾ. ಒಂದು ಸ್ವೀಟ್ ಪಾನು ಮಾಡ್ಸಕ್ ಹೇಳಿ, ನನ್ಗೋಸ್ಕರ ಒಂದು ನಾನು ತರಕ್ ಹೇಳಿ. ಹೊಡಿ ಚಪ್ಪಾಳೆ. ತಗೋ ತಗೋ, ಇದೆ ನಿನ್ನ ಬಟರ್ ನಾನ್. ಮತ್ತೆ ತಗೋ ನಿನ್ನ ಕೆಟ್ಟದಾಗಿರೋ ಸ್ಯಾಂಡ್ವಿಚ್. ನಿಲ್ಲಿಸ್ರೋ, ಇದು ಜಗಳ ಆಡೋಂತ ಸಮಯ ಅಲ್ಲ. ಬಾಯಿ ಮುಚ್ಕೊಂಡು ಹೋಗಿ ಮಲ್ಕೊಳ್ಳಿ, ನಾಳೆ ಬೆಳಗ್ಗೆ ಇಲ್ಲಿಂದ ಹೊರಡ್ಬೇಕು. ನಿಜ ಹೇಳ, ಕಾಡಲ್ಲಿ ತುಂಬಾ ಮಜಾ ಬರುತ್ತೆ ಗೆಳೆಯರೇ. ಹಾ, ಎಲ್ ಬಿಡ್ತೇನೆ ನಿನ್ನ ನಾಯಿ ಬುದ್ಧಿನ? ಅನ್ಮನೇ ಬೇಡ. ಬನ್ನಿ, ದಾರಿ ಹುಡ್ಕೋ ಪ್ರಯತ್ನ ಮಾಡೋಣ. ಯಾಕಂದ್ರೆ ಸೆಕ್ಯೂರಿಟಿ ಗಾರ್ಡ್ಸ್ ನಮ್ಮನ್ನ ಹುಡುಕ್ತಾ ಇರ್ತಾರೆ. ಬನ್ನಿ ನೋಡು, ಎಷ್ಟು ಮುದ್ದಾಗಿರೋ ಡೈನೋಸರಸ್ ಮರಿಗಳು. ಹಾ, ನಿನ್ನೆ ನಿನ್ಗೆ ಆ ಛತ್ರಿ ಇರೋ ಡೈನೋಸರ್ ತುಂಬಾ ಪ್ರೀತಿಯಾಗಿ ಕಾಣಿಸ್ತಾ ಇತ್ತು ಅಲ್ವಾ? ಅನ್ಮನೇ ಬೇಡ. ಇದೆಂತ ಶಬ್ದ? ಕಣ್ಣಿಗೆ ಬೇರೆ ಕಾಣಿಸ್ತಾ ಇಲ್ಲ. ಈ ಶಬ್ದ ಆದ್ರೂ ಎಲ್ಲಿಂದ ಬರ್ತಾ ಇದೆ? ಇವುಗಳಂತೂ ನಮ್ಮ ಹತ್ರನೇ ಬರ್ತಾ ಇದೆ. ಓಡಿ. ಓ ಡೈನೋಸಾರ್ಗಳೇ, ನೀವ್ಯಾಕೆ ಹೊಡೋಗ್ತಾ ಇದ್ದೀರಾ? ಅಮ್ಮನಿಂದ ಅವಳು ಸ್ನಾನ ಮಾಡ್ಸಕ್ ಕರ್ಕೊಂಡು ಹೋಗ್ತಿದ್ದಾಳೆ ನನ್ನ. ನಿನ್ಗೂ ಸ್ನಾನ ಮಾಡೋದು ಇಷ್ಟ ಇಲ್ವಾ?
ಆದ್ರೆ ನೀವ್ಯಾಕೆ ಓಡ್ತಾ ಇದ್ದೀರಾ? ನಿಮ್ಮಮ್ಮನೂ ನಿಮ್ಗೆ ಹಿಂಸೆ ಮಾಡಿ ಸ್ನಾನ ಮಾಡಿಸಿದಾರಾ? ನಮ್ಗೆ ಅಮ್ಮ ಇಲ್ಲ, ನಾವು ಕಾಕರ್ ಮೇಡಮ್ ಜೊತೆ ಇರ್ತೀವಿ. ಇನ್ನು ಬೇಗ ಓಡಿ, ಅಮ್ಮ ಬಂದಿದ್ದಾಳೆ. ಹೇಳ್ತಾ ಇದ್ದೀನಲ್ಲ, ನಿಂತ್ಕೋ. ಹನಿ ಇರು, ನಾನ್ ಬರ್ತಾ ಇದ್ದೀನಿ. ಹನಿ, ನೀನ್ ಹುಷಾರಾಗಿದ್ಯಲ್ವಾ? ನಾನ್ ಸರಿಯಾಗಿದ್ದೀನಿ. ಅಕೌಂಟ್ ಓಪನ್ ಮಾಡಕ್ಕೆ ದುಡ್ಡಿರ್ಬೇಕು. ಮಮ್ಮಿನೇ ಹೀಗಿದ್ದಾಳೆ ಅಂದ್ರೆ ಅಪ್ಪ ಹೇಗಿರ್ಬೋದು ಯೋಚನೆ ಮಾಡು. ಹೊಡಿ ಚಪ್ಪಾಳೆ. ಇದೇನಾದ್ರೂ ಕಾಲಿಟ್ಬಿಟ್ರೆ ನೀವು ಮತ್ತೆ ಯಾವತ್ತೂ ಚಪ್ಪಾಳೆನೆ ತಟ್ಟಕ್ಕಾಗಲ್ಲ. ಬಿಡಲ್ಲ ನಾನ್ ನಿನ್ನ. ಒಂದಲ್ಲ ಒಂದಿನ ಸ್ನಾನ ಮಾಡಿಸ್ತೀನಿ, ನೋಡ್ತಿರು. ಓಡಿ ಓಡಿ ಸುಸ್ತಾಯ್ತು. ನಮಗ್ ಬೇರೆ ಯಾವ ದಾರಿನೂ ಕಾಣಿಸ್ತಾನೆ ಇಲ್ಲ. ಅನ್ಮನನೇ ಬೇಡ. ಈ ಮಳೆ ಬೇರೆ ಈಗ್ಲೇ ಶುರು ಆಗ್ಬೇಕಾ? ಅರೆ ಇದಕ್ಕೆ ಹೇಳೋದು ಬಡವ್ರ ಮನೆ ಹಿಟ್ಟಲ್ಲಿ ಕಲ್ ಬಂತು ಅಂತ. ಅನ್ಮನನೇ ಬೇಡ. ನಿಮಗೆ ಹೇಗ್ ಗೊತ್ತಾಯ್ತು ಇದ್ರ ಹೆಸರು ಹಿಟ್ಟು ಅಂತ? ಯಾವ್ದು? ಇದ್ರದ್ದು. ಅರೆ ಯಾಕೆ ಹಿಂಗ್ ಕಿವಿ ಹರಿದೋಗಂಗ್ ಕಿರ್ಚ್ತಾ ಇದೀರಪ್ಪ? ನನ್ ನೋಡಿ ಹೆದರೋ ಅಂತದ್ದೇನಿದೆ? ನಾನೇ ತುಂಬಾ ಹೆದರ್ಕೊಂಡು ಓಡಾಡ್ತಿದ್ದೀನಿ. ನೋಡು, ನಮ್ಗೇನಾದ್ರೂ ಮಾಡಿದ್ರೆ ಅದು ಸರಿ ಹೋಗೋದಿಲ್ಲ. ಅರ್ಥ ಆಯ್ತಾ? ಒಬ್ಬರಿಗೆ ತೊಂದರೆ ಕೊಡೋದು ಸರಿಯಲ್ಲ. ನಮ್ಮನ್ನ ಎದುರು ಹಾಕೊಂಡ್ರೆ ಬಿಡೋದಿಲ್ಲ. ಹೊಡಿ ಚಪ್ಪಾಳೆ. ಅಲ್ಲ, ಒಂದ್ ಮಾತು ಹೇಳು, ನೀನೇ ಇಷ್ಟೊಂದ್ ಮಾತಾಡ್ತೀಯೋ ಅಥವಾ ಎಲ್ಲಾದ್ರೂ ಟ್ರೈನಿಂಗ್ ತಗೊಂಡಿದೀಯೋ? ನೋಡು, ನಮ್ ಮೇಲೆ ಅಟ್ಯಾಕ್ ಮಾಡ್ಬೇಡ. ಅರೆ ನಾನ್ ಯಾಕೆ ಅಟ್ಯಾಕ್ ಮಾಡೋಣ? ನಾನು ಕೇವಲ ಒಂದು ಹಲ್ಲಿ. ಅರೆ ಅಷ್ಟೊಂದ್ ಯಾಕೆ ಹೆದರ್ಕೊಂತೀರೋ? ಹೇಳದ್ನಲ್ಲ ನಾನೊಂದು ಹಲ್ಲಿ ಅಂತ. ಹಲ್ಲಿ ಇಷ್ಟು ದೊಡ್ಡದಾಗಿರೋದಿಲ್ಲ. ಅರೆ ನನ್ನ ಈ ತರ ಮಾಡಿದ್ದು ಆ ಸೈಂಟಿಸ್ಟು ನನಗೆ ಯಾವ್ದೋ ಇಲ್ಲದ ಮಾತ್ರೆ ಕೊಟ್ಟು ಡೈನಾಸೋರ್ ಮಾಡಿಟ್ಟಿದ್ದಾನೆ. ಸಿಕ್ಕಾಕೊಂಡ್ರಿ, ಬಾಯ್ ಮುಚ್ಚಿ. ಅಣ್ಣ ನೀನು ಮತ್ತೆ ಶುರು ಮಾಡ್ಕೊಂಡ? ಕರ್ಬೋಜದ ಬೀಜ, ಬಾಯ್ ಮುಚ್ಚು. ನೋಡು, ನಾವು ನಿಮ್ಗೆ ಹೆದರೋದಿಲ್ಲ. ಅರೆ ಹೆದ್ರು ಅಂತ ಅವಶ್ಯಕತೆನೇ ಇಲ್ಲ. ನಾವಂತೂ ನಿಮ್ಮ ಗೆಳೆಯರು ಕಂಡ್ರು. ಇದು ಕೆಂಪಿಂದ ಹಸಿರು ಹೇಗಾಯ್ತು? ಅಯ್ಯೋ, ಅದು ಊಸರು ಒಳ್ಳಿ ಕಂಡ್ರು. ಬಣ್ಣ ಅಂತೂ ಬದಲಾಯಿಸ್ಲೇಬೇಕಲ್ಲ. ಊಸರ್ವಳ್ಳಿನೂ ಡೈನೋಸರಸ್ ಮಾಡ್ಬಿಟ್ರ? ತುಂಬಾ ಹಿಂದೆ ಮಕ್ಕನ್ ಸಿಂಗ್ ಈ ತರ ಮಾಡ್ದ. ಒಂದಿನ ಹುಸ್ಕಾಗ್ಬಿಡ್ತೀನಿ, ಕರ್ಬೂಜದ ಬೀಜದ ತರ. ಇನ್ನೊಂದು ಗೊತ್ತಾ, ಆ ಮಾತ್ರೆ ಎಫೆಕ್ಟ್ 7 ದಿನ ಇರುತ್ತೆ. ಅದಕ್ಕೆ ಇವತ್ತು ಮತ್ತೆ ಕೊಡಕ್ ಬರ್ತಿದ್ದಾನೆ. ಇವತ್ ಯಾಕೆ? ಮೆಡಿಸನ್ ಪ್ರಭಾವ ಅಂತೂ 7 ದಿನ ಇರುತ್ತಲ್ವಾ? ಅಪ್ಪ ನಿನ್ ತಲೆ ಒಳಗೆ ಏನಾದ್ರೂ ಇದೆಯೋ ಇಲ್ವೋ? ಇವತ್ 7ನೇ ದಿನ ಕಂಡ್ರು. ಬಾಯ್ ಮುಚ್ಚಿ. ಅರೆ ಯಾಕಪ್ಪ ಸುಮ್ನಿರ್ಬೇಕು? ನನ್ನ ಬಾಯಿ ನನ್ನ ಇಷ್ಟ, ನಾನು ಎಷ್ಟು ಬೇಕಾದ್ರೂ ಮಾತಾಡ್ತೀನಿ. ತಲೆ ಕೆಡ್ಸಿಟ್ಟಿದ್ದಾನೆ ಆ ಮಕ್ಕನ್ನವನು. ಹಲ್ಲಿಯಿಂದ ಡೈನೋಸರ್ ಮಾಡಿಟ್ಟಿದ್ದಾನೆ. ಅದ್ರ ಮೇಲೆ ಸುಮ್ನಿರು ಅಂತ ಬೇರೆ ಅಂತಿದ್ಯಾ ನೀನು ಅಣ್ಣ? ಬಾಯ್ ಮುಚ್ಚು. ಎಷ್ಟು ಮಾತಾಡ್ತೀಯ? ಕಿವಿ ನೋವ್ತಾ ಇದೆ. ಅವನ ಮೇಲಿರೋ ಕೋಪನ ನೀನು ನನ್ ಮೇಲೆ ಯಾಕೆ ತೋರಿಸ್ತಾ ಇದ್ಯಾ? ಈಗ ಸುಮ್ನೆ ಇರು. ಈ ಮಳೆಯಲ್ಲಿ ಬಂದು ನಾನು ನೆಂದ್ಬಿಟ್ಟೆ. ಎಂತವನ್ಗೋಗಿ ನಾನು ಲೋನ್ ಕೊಟ್ಬಿಟ್ಟೆ. ಹೊಡಿ ಚಪ್ಪಾಳೆ. ಆ ಬೆಣ್ಣೆನ ನಾನು ಬ್ರೆಡ್ ಹಚ್ಕೊಂಡು ತಿನ್ಬಿಡ್ತೀನಿ. ಅವನು ಇಷ್ಟು ದೊಡ್ಡ ಫ್ರಾಡ್ ಅಂತ ನಮಗೆ ಗೊತ್ತೇ ಆಗ್ಲಿಲ್ಲ. ಇದು ಬರೀ ಫ್ರಾಡ್ ಅಲ್ಲ, ಪ್ರಾಣಿಗಳ ಮೇಲೆ ಹಿಂಸೆ ಕೂಡ. ಈಗ ಮಕ್ಕನ್ ಸಿಂಗ್ ನ ಎಕ್ಸ್ಪೋಸ್ ಮಾಡ್ಲೇಬೇಕು. ಅನ್ಮನನೇ ಬೇಡ. ನಿಮ್ಗೆ ಲ್ಯಾಬ್ಗೆ ಹೋಗೋ ದಾರಿ ಗೊತ್ತಾ? ನನಗೆ ಗೊತ್ತಿದೆ. ನನ್ ಬೆನ್ ಮೇಲೆ ಕುತ್ಕೊಳ್ಳಿ, ನಾನ್ ಕರ್ಕೊಂಡು ಹೋಗ್ತೀನಿ. ಬನ್ನಿ, ಹುಷಾರ ಕುತ್ಕೋ. ಅರೆ ಅಣ್ಣ, ಸ್ವಲ್ಪ ಹುಷಾರಾಗಿ ಹೋಗು. ಆ ಮಕ್ಕನ್ ಸಿಂಗ್ ಅವ್ರ ಕಡೆಯವ್ರು ಯಾರಾದ್ರೂ ಸಿಕ್ಕಿದ್ದಾರು? ಓಕೆ.
ಕಳೆದೋಗಿ 24 ಗಂಟೆ ಆಗ್ತಿದೆ ಅನ್ಸುತ್ತೆ ನಮ್ಗ್ ಹುಟ್ಟೆಲ್ಲ ರಟ್ಟಾಗುತ್ತೆ ಬೆಣ್ಣೆ ಹಚ್ಚುತ್ತಾ. ಏನೋ ಜೋರಾಗಿ ಹೇಳಿ. ಅಯ್ಯೋ ಕ್ಯೂಟ್ ನನ್ ಮಗನೇ, ಜೋರಾಗಿ ಹೇಳ್ದೆ ಬೆಣ್ಣೆ ಹಚ್ಚುತ್ತಾ. ಅದು ಕೇಳಿಸ್ತು. ಅದಕ್ಕೂ ಮುಂಚೆ ಏನ್ ಹೇಳಿದ್ರಿ? ಈಗೆಲ್ಲ ಕಿವಿ ಕೊಟ್ಟು ಕೇಳಿ, ಇವನಿಗೆ ಹೊರಗಡೆ ಹೋಗಿ ಅರ್ಥ ಮಾಡಿಸಿ. ಇವತ್ತು 6ನೇ ದಿನ ಔಷಧಿ ಶಕ್ತಿ ಆಗೋಗುತ್ತೆ. ಎಲ್ಲಾ ಪ್ರಾಣಿಗಳು ನಿಜ ರೂಪಕ್ಕೆ ಬಂದ್ಬಿಡ್ತವೆ. ಅಣ್ಣ ಮತ್ತು ಮಕ್ಕಳು ಕಾಡಲ್ಲಿದ್ದಾರೆ. ಅವ್ರಿಗೇನಾದ್ರೂ ಗೊತ್ತಾಗೋದ್ರೆ ಆ ಡೈನೋಸಾರ್ ನಕಲಿ ಅಂತ ಇಡೀ ಪ್ರಪಂಚಕ್ಕೆ ಈ ವಿಷಯ ಗೊತ್ತಾಗೋಗುತ್ತೆ. ಬೆಣ್ಣೆ ಹಚ್ತಾ ಅದು ಒಳ್ಳೇದೇ ಆಗುತ್ತೆ ಗೊತ್ತಾಗ ಹೋದ್ರೆ. ಇದು ಒಳ್ಳೆ ಮಾತೆ. ಬೆಣ್ಣೆನ್ ಜಾಸ್ತಿ ಹತ್ತಿದ್ರೆ ಊಟ ತುಂಬಾ ರುಚಿಯಾಗಿರುತ್ತೆ. ಸುಮ್ನಿರು, ಇಲ್ಲಾಂದ್ರೆ ಒಂದು ಕಪ್ಪಾಳಕ್ ಹಾಕ್ತೀನಿ. ನೀವು ಹೊಡಿತೀನಿ ಅಂದ್ರೆ ನನಗೆ ಕೇಳಿಸ್ಲಿಲ್ಲ ಅನ್ಕೊಂಡ್ರ? ಇವ್ರ ಜೊತೆ ಹೋಗು, ಎಲ್ಲಾ ಪ್ರಾಣಿಗಳಿಗೂ ಆ ಔಷಧಿ ಕೊಟ್ಬಿಡು. ಈ ಪಾರ್ಕ್ ಇಂದ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡ್ಬೇಕು ಬೆಣ್ಣೆ ಹಚ್ಚುತ್ತಾ. ಓಕೆ ಸರ್. ನಾನು ಹೋಗ್ತೀನಿ. ಅರೆ ನಿಲ್ಲಿ, ಎಲ್ಲಿಗೆ ಹೋಗ್ತೀರಾ? ಅವ್ರು ಹೋಗೋದೋದ್ರು ಎಲ್ಗೋದ್ರು ಬೆಣ್ಣೆ ಹಚ್ಚುತ್ತಾ. ಅಲ್ಲೋಡಿ, ಅವ್ರು ನಮಗೆ ಔಷಧಿ ಕೊಡೋದಕ್ಕೆ ಬರ್ತಾ ಇದ್ದಾರೆ. ಹೆದರಿಸಿ ಓಡಿಸ್ಬಿಡು ಅವ್ರನ್ನ. ಕತ್ತೆ ಅದಂತೂ ನಾನು ಹೌದು. ಮತ್ತೆ ನಿಮಗೆ ಹೇಳ್ತಾ ಇರೋದು, ಅಯ್ಯೋ ಬೆಕ್ಕಿನ ಬಾಲ್ವೆ, ನಿನಗ್ ಗೊತ್ತಾ ಅವ್ರು ನಮಗ್ ನೋಡಿ ಯಾಕೆ ಹೆದರ್ತಾರೆ? ಅವರು ಇವರು ಬಂದ್ರೆ ಏನಂತೆ, ನೀನೀಗ ಡೈನೋಸಾರ್ ಅಂತೆ. ಹೆದರ್ಸಿ ಹೊಡಿಚಪ್ಪಾಳೆ. ಓ ಅಣ್ಣ, ಅವ್ರು ಈ ಕಡೆನೆ ಬರ್ತಾ ಇದ್ದಾರೆ. ಬಾಯ್ ಮುಚ್ಚು. ಅರೆ ಯಾಕೆ ಸುಮ್ನಿರ್ಬೇಕಪ್ಪ? ನನಗಂತೂ ಇಂಜೆಕ್ಷನ್ ಅಂದ್ರೇನೆ ಭಯ ಆಗತ್ತೆ. ನಮ್ಮಪ್ಪನ ನೆನಪು ಬರುತ್ತೆ ನನಗೆ. ಸುಮ್ನಿರಿ ಸುಮ್ನಿರಿ ಸುಮ್ನಿರಿ. ಅಪ್ಪ, ನೀನ್ ಮುಂಚೆ ಏನಾದ್ರೂ ಕೋರ್ಟಲ್ ಕೆಲಸ ಮಾಡ್ತಿದ್ದೇನಪ್ಪ? ಸುಮ್ನಿರಿ ಅಂತಿರ್ತೀಯಲ್ಲ. ತೆಳ್ಳಿಗೆ ಬೆಳ್ಳಿಗೆ ಇರೋ ಕಂಜು ಸಿಪಾಯಿ ಗಾಳಿ ಬಂದ್ರೆ ಹಾರ್ಕೊಂಡು ಹೋಗಂತವನೆ, ತೆಂಗಿನ ಗರಿ ತರ್ದವನೆ. ಅವ್ರು ನಮ್ ಶಬ್ದಾನ ಕೇಳಿಸ್ಕೊಂಡ್ಬಿಟ್ರೆ ಇಲ್ಲಿಗೆ ಬಂದ್ಬಿಡ್ತಾರೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಸುಮ್ನಿರಿ. ನಾನ್ ಯಾಕೆ ಕಿರಿಸ್ತಾ ಇದ್ದೀನಿ? ನಮ್ಗೆ ಅವ್ರ ರಹಸ್ಯ ಎಲ್ಲ ಗೊತ್ತಾಯ್ತು ಅಂತ ಅವ್ರಿಗೇನಾದ್ರೂ ಗೊತ್ತಾಯ್ತು ಅಂದ್ರೆ ಆಗ ಅವರು ನನ್ನನ್ನು ಡೈನೋಸರಸ್ ಮಾಡಿ ಈ ಕಾಡೊಳಗಡೆ ಬಿಟ್ಬಿಡ್ತಾರೆ. ಅನ್ಮನೇ ಬೇಡ. ಪೋಪಟ್ ಸರಿಯಾಗಿ ಹೇಳ್ತಾ ಇದ್ದಾನೆ. ನಾವೀಗ ಹೋಗ್ಬೇಕು ಅಂದ್ರೆ ಆ ಕಡೆ ಸೂರ್ಯನ ಕಿರಣದಿಂದ ನೇರವಾಗಿ ನಡ್ಕೊಂಡು ಹೋಗ್ಬೇಕು. ಆಯ್ತು, ನೀವೆಲ್ಲ ಕಾಡಲ್ಲಿ ಬಚ್ಚಿಟ್ಕೊಳ್ಳಿ, ನಾವು ನಿಮ್ಮನ್ನ ಕಾಪಾಡ್ತೀವಿ. ಅಣ್ಣ, ಇವ್ರು ಸರಿಯಾಗಿ ಹೇಳ್ತಾ ಇದ್ದಾರೆ. ನಡಿ ಹೋಗೋಣ. ನಮ್ಮ ಬೇಟೆ ಸಿಕ್ಕೇ ಬಿಡ್ತು. ಬೆಣ್ಣೆ ಹಚ್ಚುತ್ತಾ. ಅಲ್ಲಿ ನೋಡಿ, ಅಲ್ಲಿ ಕ್ಯಾಮ್ರಾ ಇದೆ. ಎಲ್ಲರೂ ಬಚ್ಚಿಟ್ಕೊಳ್ಳಿ. ಬದುಕಿದ್ರೆ ಆನೆಯ ಹಾಗೆ ಬದುಕಬೇಕು. ನೀವೆಲ್ರೂ ಈಗ ನನ್ನ ಹಿಂದೆ ಬರಬೇಕು. ಹೊಡಿಚಪ್ಪಾಳೆ. ಓ, ನಾವು ತಪ್ಪಾದ ದಾರಿಗೆ ಬಂದ್ಬಿಟ್ವಿ ಅನ್ಸುತ್ತೆ ಗುರು. ಅರೆ, ಈ ಕನ್ನಜರ್ ಎಲ್ಲೂ ಹೋಗ್ಬಿಟ್ರು? ಅವರಂತೂ ನಮ್ ಹಿಂದೆನೆ ಬರ್ತಿದ್ರಲ್ಲ. ಏನು ತೊಂದ್ರೆ ಇಲ್ಲ, ಓಡ್ತಾ ಇರಿ, ನಮ್ಗೆ ಅವ್ರು ಸಿಗ್ತಾರೆ. ಬೇಗ ಬೇಗ ಓಡಿ, ನಮ್ಗೇನಾದ್ರೂ ತೊಂದರೆ ಆಗೋ ಅಷ್ಟರಲ್ಲಿ ನಾವು ಅಲ್ಲಿಗೆ ಹೋಗ್ಬಿಡ್ಬೇಕು. ಅಲ್ಲಿದೆ ನೋಡಿ ದಾರಿ.
ಅಯ್ಯೋ ಬಿಡು ನನ್ನನ್ನ ಎಲ್ಲ ಕರ್ಕೊಂಡು ಹೋಗ್ತಿದ್ಯಾ? ನನ್ಗೆ ನನ್ ಗೆಳೆಯರ ಹತ್ರ ಹೋಗ್ಬೇಕು, ಬಿಡು ನನ್ನನ್ನ. ಅಯ್ಯೋ ನಾನು ಹಾರ್ತೀನಿ, ಆದ್ರೆ ಇಷ್ಟೊಂದ್ ಮೇಲೆ ಹೋದ್ರೆ ನನ್ಗೂ ಭಯ ಆಗುತ್ತೆ. ಅಯ್ಯೋ ಬಿಡು ನನ್ನನ್ನ, ಬಿಡು. ಪೋಪಟ್ ಮೇಲೆ ಗೂಡಲ್ಲಿದ್ದಾನೆ, ನಡಿ ಹನಿ. ನೀನ್ ನೋಡಿದ್ರೆ ಡ್ರ್ಯಾಗನ್ ತರ ಇದ್ಯಾ, ನಿನ್ ಮಕ್ಳು ಗಿಣಿ ತರ ಇದಾರೆ. ಅನ್ಮನೇ ಬೇಡ. ಅಯ್ಯೋ ನಾನು ಗಿಣಿ ಮರಿನೇ, ಆದ್ರೆ ಔಷಧಿಯಿಂದ ಡ್ರ್ಯಾಗನ್ ತರ ಕಾಣಿಸ್ತಿದೀನಿ. ನನ್ ಮಕ್ಳಿಗೆ ನಿಜವಾದ ಗಿಳಿ ಹೇಗಿರುತ್ತೆ ಅಂತ ತೋರ್ಸಕ್ ಕರ್ಕೊಂಡ್ ಬಂದೆ ನಿನ್ನ. ನೋಡಿ ಮಕ್ಳೇ, ನಿಜವಾದ ಗಿಳಿಗಳು ಈ ತರ ಇರುತ್ತೆ, ಹಸಿರು ಬಣ್ಣ. ನನ್ ಮಕ್ಳೇನೆ ಕದಿಯೋಕ್ ಬಂದಿದ್ಯಾ? ನಿನ್ಕೋ, ಅವರು ನನ್ನ ಗೆಳೆಯರು, ಅರ್ಥ ಆಯ್ತಾ? ಹನಿ ಕಾಪಾಡಿ ಕಾಪಾಡಿ, ಅಯ್ಯಮ್ಮ. ನೀನು ಹುಷಾರಾಗಿದ್ಯಾ? ನಾನ್ ಸರಿಯಾಗಿದ್ದೀನಿ. ಹಾಗಾದ್ರೆ ಸರಿ, ಬನ್ನಿ ಹೋಗೋಣ. ಮತ್ತೆ ನೀನು ಕಾಪಾಡಿ ಅಂತ ಯಾಕೆ ಕೂಗ್ದೆ ಕತ್ತೆ? ಅದೇನೂ ಇಲ್ಲ, ಸುಮ್ನೆ ಮಜಾ ತಗೋತಾ ಇದ್ದೆ. ಕತ್ತೆ ಬಾ, ಇಲ್ಲಿಂದ ಹೋಗೋಣ ಬೇಗ. ಅಯ್ಯೋ ಸಿಕ್ಕಾಕೊಂಡ್ವಿ. ಕಾಪಾಡಿ ಯಾರಾದ್ರೂ. ಅರೆ ಎಂತ ಮನುಷ್ಯರಪ್ಪ ನೀವೆಲ್ಲ, ಈಗಿನ್ನು ಹೊರಗೆ ಬಿಟ್ಟು ಬಂದಿದೀವಿ, ಮತ್ತೆ ಒಳಗಡೆ ಬಂದಿದ್ದೀರಾ? ಅರೆ ಏನ್ ಮಾಡ್ತಿದ್ಯಪ್ಪ, ನಿಂತ್ಕೋ. ಇವ್ರಷ್ಟೇ ನಮ್ಮನ್ ಕಾಪಾಡೋಕ್ ಸಾಧ್ಯ, ಮತ್ತೆ ನಾವು ನಮ್ಮ ಹಳೆ ಜಗತ್ತಕ್ಕೆ ವಾಪಸ್ ಹೋಗಕ್ ಸಾಧ್ಯ, ಗೊತ್ತಾಯ್ತಾ? ಇದು ಹಲ್ಲಿನೇನಾ? ಅರೆ ಇಲ್ಲ, ಅದೊಂದು ಕಪ್ಪೆ. ನಡಿ ಹನಿ. ಅರೆ ಎಂತ ಮನುಷ್ಯರಪ್ಪ ನೀವು, ಏನ್ ನೋಡಿದ್ರು ಹೆದರ್ಕೊಳ್ಳೋದೇನಾ? ಇದು ಆಮೆ ಗುರು, ಆಮೆ. ಈ ಬೆಣ್ಣೆ ಅವನು ತುಂಬಾ ಅವ್ಯವಸ್ಥೆ ಮಾಡಿದ್ದಾನೆ. ಮಕ್ಕನ್ ಸಿಂಗ್ ನ ಎಕ್ಸ್ಪೋಸ್ ಮಾಡೋದು ಈಗ ತುಂಬಾನೇ ಮುಖ್ಯ, ಅನ್ಮನೇ ಬೇಡ. ನೀವೆಲ್ಲ ಒಂದ್ ಕೆಲಸ ಮಾಡಿ, ನೀವು ಎಲ್ಲ ಡೈನೋಸಾರ್ಸ್ ನ ಕರ್ಕೊಂಡು ಅಲ್ಲಿಗೆ ಬಂದ್ಬಿಡಿ. ಈ ಬೆಣ್ಣೆ ಹಚ್ಚೋನ್ಗೆ ಇವತ್ತು ಒಂದ್ ಗತಿ ಕಾಣಿಸೇ ಬಿಡೋಣ. ಓಯ್, ನಾನು ತಪ್ಪಿಸ್ಕೊಂಡ್ಬಿಟ್ಟಿದ್ದೆ. ನೀವೆಲ್ರೂ ಎಲ್ಲಿ ಹೋಗಿದ್ರಿ? ನೀವೆಲ್ರೂ ನನ್ನ ಹಿಂದೆನೆ ಬರ್ತಾ ಇದ್ದೀರಾ ಅಂತ ಅನ್ಕೊಂಡಿದ್ದೆ. ಕನ್ನಸ, ಇನ್ಸ್ಪೆಕ್ಟರ್ ಪಾಂಡಾಗೆ ಫೋನ್ ಮಾಡಿ. ಹಲೋ ಇನ್ಸ್ಪೆಕ್ಟರ್ ಪಾಂಡಾ, ನೀವ್ ಬೇಗ ಇಲ್ಲಿಗೆ ಬಂದ್ಬಿಡಿ. ಓ ಅಣ್ಣ, ಅಣ್ಣ, ಅಯ್ಯೋ ಎಲ್ಲೋದಪ್ಪ ನೀನು? ಸರಿ ನಡಿ, ಲೆಫ್ಟಿಗೆ ಹೋಗ್ಬೇಕಂತೆ ನಾವು.
ವಾಹ್ ವಾಹ್, ಕೋಳಿನೂ ಡೈನೋಸರ್ ಆಗಿ ಪರಿವರ್ತನೆ ಮಾಡ್ಬೋದು ಬೆಣ್ಣೆ ಹಚ್ಚದ. ಓ ಅಣ್ಣ, ಸ್ವಲ್ಪ ತಿನ್ನಕ್ ಬೆಣ್ಣೆ ಕೊಡ್ತೀರಾ? ತುಂಬಾ ಹಸುವಾಗ್ತಾ ಇದೆ. ಇವತ್ತು ಬೆಣ್ಣೆ ತಿಂತೀರಾ? ಸ್ವಲ್ಪ ಎಕ್ಸ್ಟ್ರಾನೇ ಬೆಣ್ಣೆ ತಿಂತೀರಾ? ಮಕ್ಕನ್, ಇವತ್ ನಾವು ನಿಮ್ ಕತೆನ ಮುಗಿಸ್ತೀವಿ, ಅನ್ಮನೇ ಬೇಡ. ಮತ್ತೆ ನಾವಂತೂ ನಿನ್ನ ಬರೀ ಬೆರಳಿನಿಂದ ತೆಗೆದ್ಬಿಡ್ತೀವಿ, ಮತ್ತೆ ಉಳಿದಿರೋ ಬೆಣ್ಣೆನ ಬ್ರೆಡ್ಡಿಗೆ ಹಾಕೊಂಡು ತಿಂದ್ಬಿಡ್ತೀವಿ. ನಿನಗೂ ನನಗೂ ಯಾವುದೇ ಸಂಬಂಧ ಇಲ್ಲ, ಯಾಕಂದ್ರೆ ನಕಲಿ ಡೈನೋಸರ್ನ ಮಾಡ್ತೀಯಲ್ಲ, ಹೊಡಿಯುನ್ನ. ಅರೆ ಐ ಏನು? ಅಯ್ಯೋ, ಇವ್ರಿಗೆ ನಮ್ ಗುಟ್ಟು ಗೊತ್ತಾಗೋಗಿದೆ, ಹಿಡ್ಕೊಳ್ಳಿ. ಎಲ್ರೂ ಇವ್ರನ್ನ ಹಿಡ್ಕೊಳ್ಳಿ. ಅರೆ, ನೀವ್ಯಾಕೆ ನಿಂತು ನೋಡ್ತಾ ಇದ್ದೀರಿ? ಅವ್ರಿಗೆ ಸ್ವಲ್ಪ ಸಹಾಯ ಮಾಡಿ. ಸಾರ್, ಇನ್ನು ಗಾರ್ಡ್ಸ್ ಬೇಕಾಗುತ್ತೆ. ಏನು? ಅಯ್ಯೋ, ನಿನ್ನ ಕಿವುಡುಪುರದಲ್ಲಿ ಗಲಾಟೆನೆ, ಗೊತ್ತಾಗ್ತಾ ಇಲ್ವಾ ನಮ್ಗೆ ಹೊಡಿತಿರೋದು? ಇನ್ನ ಹೆಚ್ಚಿನ ಗಾರ್ಡ್ಸ್ ಕರಿ. ಎಮರ್ಜೆನ್ಸಿ ಅಲರ್ಟ್, ಎಲ್ಲ ಗಾರ್ಡ್ಸ್ಗಳು ಈ ಲ್ಯಾಡರ್ ಬನ್ನಿ, ಇಲ್ಲಿ ಗಾರ್ಡ್ಸ್ಗಳ ಅವಶ್ಯಕತೆ ಇದೆ. ತಡೀರಿ. ಐ ಐ ತಪ್ಪಿಸ್ಕೊಂಡು ಅಯ್ಯೋ, ನಿನ್ ಮಿಕ್ಕ ಗಾಡ್ಸು ಹುಲ್ ತಿನ್ನಕ್ ಹೋಗಿದಾರ. ಅವ್ರೇ ನಾಡಿದ್ ಬರ್ತಾರ ಬೆಣ್ಣೆ ಹಚ್ಚದ. ಏನು? ಅಯ್ಯೋ, ಯಾವ ಕತ್ತೆಯೋ ಇನ್ಚಾರ್ಜ್ ಮಾಡಿದಾನೆ. ಆ ಅದೃಷ್ಟವಂತರು ನೀವೇನೇ? ಹೌದು, ನನಗ್ ಅವಮಾನ ಆದಾಗ ನಿನಗ್ ಕೇಳಿಸುತ್ತೆ ಬೆಣ್ಣೆ ಹಚ್ಚದ. ಹೊಡೀರಿ ಎಲ್ರಿಗೂ. ಇವತ್ತಿನ ಹಿಸ್ಕಿ ಕರ್ಬೂಸನ್ ತರ ಹೊಡೆದಾಕ್ಬಿಡ್ತೀನಿ, ಬಜ್ಜಿ ತರ ಜಜ್ಜ್ ಬಿಡ್ತೀನಿ, ಚಪಾತಿ ಅಂತ ಮಕ್ಕದವನೆ. ಏನಂದೆ? ಜೋರಾಗಿ ಹೇಳು. ಅಣ್ಣ, ಈ ಸತಿ ನೀನ್ ಸುಮ್ನಾಗು. ಅದ್ಯಾಕೆ? ಅರೆ, ಅವನಿಗೇನು ಕೇಳೋದೇ ಇಲ್ಲ. ನೀನ್ ಏನ್ ಹೇಳಿದ್ರು ಉಪಯೋಗ ಇಲ್ಲ. ಬೆಣ್ಣೆ ಹಚ್ಚದ ಬನ್ನಿ.
ಬೆಣ್ಣೆ ನಾನೀಗ ನಿನ್ನ ಆಲೂ ಪರೋಟದಲ್ಲಿ ಹಾಕೊಂಡು ತಿಂದ್ಬಿಡ್ತೀನಿ. ಯಾ, ಆ, ಯಾ. ಡೋಲ್ ಬಡದ್ರೆ ಚೆನ್ನಾಗಿ ಕುಣಿಬೇಕು, ಇವ್ರುಗಳು ತಪ್ಪಿಸ್ಕೊಂಡು ಹೋಗ್ದಾಗೆ ನೋಡ್ಕೋಬೇಕು. ಹೊಡಿರಿ ಇವ್ರನ್ನ. ಏ ಅಣ್ಣ, ಮೊದಲು ಇವನ್ ಮೇಲೆ ಕಾಲಿಟ್ಬಿಡು, ಬಹಳ ತಲೆ ತಿಂತಿದ್ದಾನೆ ಇವನು. ಇಲ್ಲ 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 ಇಲ್ಲ, ನಾನ್ ಸಾರಿ ಕೇಳ್ತೀನಿ. ಇವನ್ ಮೇಲ್ ಕಾಲಿಟ್ಬಿಟ್ರೆ ಇವನು ಪರೋಟ ಆಗ್ಬಿಡ್ತಾನೆ. ಧನ್ಯವಾದ. ಪಾಂಡ ಸಾಹೇಬ್ರೆ, ಇನ್ನು ಎಷ್ಟು ಹೊತ್ತಾಗುತ್ತೆ, ಬೇಗ ಬನ್ನಿ. ಬನ್ನಿ, ನನ್ಗೆ ಕ್ಯಾಪ್ ಕೊಡು. ಕ್ಯಾಪ್ ಹಾಕೊಂಡು ಸ್ಟೈಲ್ ಆಗಿ ಓಡಾಡ್ತೀನಿ. ನನ್ನ ಕ್ಯಾಪ್ಗೆ ಕೈ ಹಾಕ್ಬೇಡ. ಇವರು ನನ್ನ ಪರ್ಸನಲ್ ಗಾರ್ಡ್ಸ್, ಜೂಲಿ ಸಿಂಗ್. ಇವನ್ ಜೊತೆ ಹೋರಾಟ ಮಾಡಿ ನೋಡು. ಎಂಟ್ರಿ ಅಂತೂ ಆಯ್ತು ನಮ್ದು. ಪೂರ್ತಿ ಲ್ಯಾಬ್ ನ ಹಾಳು ಮಾಡಿದಿರೋ. ಹಿಡ್ಕೊಳ್ಳಿ ಡೈನೋಸರ್ಸ್ ನ ಬೇಡ, ಬೆಣ್ಣೆನ ಹಿಡ್ಕೊಳ್ಳಿ. ಬೆಣ್ಣೆನ ಹಿಡ್ಕೊಂಡ್ರೆ ಅದು ಕರ್ಗ್ ಹೋಗ್ಬಿಡುತ್ತೆ. ಅನುಮಾನ ಇಲ್ದಾಗೆ ವರ್ತಿಸ್ತಾ ಇದಾರೆ. ಇವರು ಹನಿ ತರ ಮಾತಾಡ್ತಾ ಇದಾರೆ. ಹೊಡಿ ಚಪ್ಪಾಳೆ. ಓ ಅಣ್ಣ, ಇವತ್ತಂತೂ ಇವ್ರ ತಲೆನ ತಿರುಗಿಸಿ ಉಲ್ಟಾ ಪಲ್ಟಾ ಮಾಡಿ ಇಟ್ಬಿಡೋಣ. ಸುಮ್ನೆ ಇರು. ಅರೆ ಅದನ್ನ ಇವನಿಗೆ ಹೇಳು. ಇವನ್ ಕವನ ಕೇಳಿ ಕೇಳಿ ಕಿವಿಲ್ ರಕ್ತ ಬರ್ತಾ ಇದೆ. ಟೈಮ್ ಪೂರ್ತಿ ಆಗೋಯ್ತು, ಇವಾಗ ಔಷಧಿ ಶಕ್ತಿ ಹೋಯ್ತು. ಅರೆ ಅಣ್ಣ, ನಾನ್ ಸರಿ ಹೋಗ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ ನಂಗೆ. ಅರೆ ಹಾ, ನನಗೂ ಅದೇ ತರ ಅನಿಸ್ತಾ ಇದೆ. ಇದೇನಾಗ್ತಾ ಇದೆ? ಈ ಮಕ್ಕನ್ ಸಿಂಗ್ ನ ಬಣ್ಣ ಎಲ್ಲ ಬಯಲಾಗ್ತಾ ಇದೆ. ಅನ್ಮನೇ ಬೇಡ. ಇವನು ಹಲ್ಲಿ ಆಮೆ ಕಪ್ಪೆಗಳಿಗೆಲ್ಲ ಇಂಜೆಕ್ಷನ್ ಕೊಟ್ಟು ಡೈನೋಸಾರಸ್ ತರ ಮಾಡಿದ್ದಾನೆ. ಯಾಕೆ ಅಂದ್ರೆ ಜನಗಳನ್ನೆಲ್ಲ ಮೂರ್ಖರನ್ನಾಗಿ ಮಾಡಿ ದುಡ್ಡು ಸಂಪಾದನೆ ಮಾಡೋದಕ್ಕೆ. ಇವರೆಲ್ಲರನ್ನು ಅರೆಸ್ಟ್ ಮಾಡಿ. ಎಲ್ಲ ಹಾಳು ಮಾಡ್ಬಿಟ್ರು. ಬೆಣ್ಣೆ ಹಚ್ತ ತುಂಬಾ ಬೆಣ್ಣೆ ಹಚ್ಚಿದೆ. ಈಗ ಜೈಲ್ನಲ್ಲಿ ಸುಕ್ಕ ರೊಟ್ಟಿ ತಿನ್ನು, ಅದು ಬೆಣ್ಣೆ ಹಚ್ಚಿದೆ. ಥ್ಯಾಂಕ್ ಯು ಗೆಳೆಯರೇ, ನಿಮ್ಮಿಂದ ನಾವಿವತ್ತು ನಮ್ಮ ಒರಿಜಿನಲ್ ಫಾರ್ಮ್ ಗೆ ಬಂದ್ಬಿಟ್ವಿ. ಓ ಗೆಳೆಯರೇ, ಇದು ನಮ್ಮ ಕರ್ತವ್ಯ. ಇನ್ ಮುಂದೆ ನೀವು ಈ ಕಾಡಲ್ಲಿ ಆರಾಮಾಗಿರ್ಬೋದು. ಯಾರು ನಿಮ್ಮನ್ನ ಚೇಂಜ್ ಮಾಡಿ ಡೈನೋಸಾರ್ ಮಾಡೋದಿಲ್ಲ.